ಈ ಶ್ರೀ ಎಸ್ ಮಹೇಶ್ ಕುಮಾರ್ ಅಭಿಮಾನಿ ಬಳಗ ಬೆಂಗಳೂರು. ಇದು ಮಹೇಶ್ ಕುಮಾರ್ ಸರ್ಗೇನು ಹೊಸದಲ್ಲ, ಇದು ನಮಗೆ ಹೊಸದು ಅಷ್ಟೇ. ಅವರು ಎಲ್ಲೆಲ್ಲಿ ಹೋಗಿ ಸೇವೆ ಸಲ್ಲಿಸ್ಬಿಟ್ಟು ಬಂದಿದ್ದಾರೆ, ಅಲ್ಲೆಲ್ಲ ಒಂದೊಂದು ಅಭಿಮಾನಿ ಬಳಗ ಇದ್ದೇ ಇದೆ. ಮತ್ತೆ ನಾನು ಕೆಲವು ಸೋರ್ಸ್ಗಳಿಂದ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡೋರು ಅನ್ನೋದನ್ನ ಒಂದೊಂದು ಸ್ವಲ್ಪ ಚಿಕ್ಕ ವಿಡಿಯೋ ಕೊನೆಯಲ್ಲಿ ಈಗ 3-4 ದಿವಸದಿಂದ ಆ ವಿಡಿಯೋಗಳನ್ನೆಲ್ಲ ನೋಡಿದೆ. ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ, ದಕ್ಷ ಅನ್ನೋ ಹೆಸರು ಆ ಇಲಾಖೆಗೆ. ಅದೇ ದಕ್ಷ ಅಧಿಕಾರಿ ಯಾರಿಗೆ ದಕ್ಷತೆಯಿಂದ ಕಠಿಣವಾಗಿ ಸ್ವಲ್ಪ ಹೋಗಿ ಸೆಲೆಕ್ಟ್ ಮಾಡಿ 2 ನಿಮಿಷ ಅವರ ದಕ್ಷತೆ ಅನ್ನೋ ಇಲಾಖೆಗೆ ಮತ್ತೆ ಸಿಂಹ ಸ್ವಪ್ನ ಅಂತ ಏನು ವರ್ಡ್ ಕರಿತೀವಿ ಅದನ್ನೆಲ್ಲ ಅವರ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಜನಸಾಮಾನ್ಯರಿಗೆ ಅವರು ಹೃದಯನೇ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಜನ. ನಾನು ಎಸ್ಪೆಷಲಿ ಶಿರಾದ ಬರಗೂರಿನಲ್ಲಿ ನಮ್ಮ ಒಲಿ ಸಾಬ್ ಅವ್ರ ಬಗ್ಗೆ ನನಗೆ ಇತ್ತೀಚೆಗೆ ಇಲ್ಲೇ ಇದೆ. ಎಷ್ಟು ಅಲ್ಲಿ ಜನ ಪ್ರೀತಿಸ್ತಿದ್ದಾರೆ ಅವ್ರನ್ನ. ಅವ್ರದ್ದು ಸ್ವಲ್ಪ ಹಳೆಯದು ರೆಕಾರ್ಡ್ಸ್ಗಳು, ಎಲ್ಲಿ ಕೆಲಸ ಮಾಡಿದ್ರು, ಅಲ್ಲಿ ಜನ ಅವ್ರನ್ನ ಹೆಂಗ್ ಪ್ರೀತಿಸಿದ್ರು, ಆ ವರ್ಗಾವಣೆ ಆದಾಗ ಅವ್ರನ್ನ ಹೆಂಗ್ ತಡೆದ್ರು, ಸ್ಟ್ರೈಕ್ ಹೆಂಗ್ ಮಾಡಿದ್ರು, ಅವ್ರನ್ನ ಹೆಂಗ್ ಅಲ್ಲೇ ಉಳಿಸ್ಕೊಂಡ್ರು, ಅದೊಂದು ಚಿಕ್ಕದು ಹಂಗೆ ನೋಡಿದೆ. ಆಮೇಲೆ ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಅವರು ಸಕ್ರಿಯರಾಗಿದ್ರು, ಆ ಹುಣಸೂರಿನಲ್ಲಿ ಕೆಲಸಕ್ಕೆ ಬರಕ್ಕಿಂತ ಮುಂಚೆ ಯಾವ್ಯಾವ ರೀತಿ ಸಂಘ ಸಂಸ್ಥೆಗಳಲ್ಲಿ ತೊಡಗಿಕೊಂಡಿದ್ರು. ಜೊತೆಗೆ ಅವ್ರು 25ನೇ ವರ್ಷದ ಸರ್ವಿಸ್ ಕಂಪ್ಲೀಟ್ ಆದಾಗ ಮಂಗಳೂರು ಜನ ತೋರಿಸಿರೋ ಅಂತ ಪ್ರೀತಿ ನಾನು 2 ಕಣ್ಣು ಸಾಲದು. ಆ ರೀತಿ ಮೈಯಿಂದ ತಲೆಯಿಂದ ಹಿಡಿದು ಪಾದದವರೆಗೂ ಹೂಗಳನ್ನ ನಾನು ನೋಡಿರೋ ವಿಡಿಯೋನ ನಾನು ಹೇಳ್ತಾ ಇರೋದು ಅಷ್ಟೇ. ಅವುಗಳನ್ನ ನೋಡಿದೆ ನಾನು. ಇಡೀ ಹೂವಿನ ಹಾಸಿಗೆನೆ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ನಾನು ಸಾಮಾನ್ಯವಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಟೀಚರ್ಸ್ ಮಾಡ್ತಾರೆ, ಟೀಚರ್ಸ್ಗಳಿಗೆ. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಬಹಳ ರೇರ್ ಅದು. ನಾನೆಲ್ಲೂ ನೋಡೇ ಇಲ್ಲ, ತುಂಬಾ ರೇರು. ಅದಾದ್ಮೇಲೆ ಆಯ್ತು ಓದ್ಲಿ ಬಿಡ್ಲಿ ಅಂತಾರೆ. ಆದ್ರೆ ಸರ್ನ ಮಾತ್ರ ಅವ್ರಿಗೆ ಎದುರಿಗೆ ಮುಖಸ್ಥಿತಿಯಾಗಿ ಹೇಳೋಂಥದ್ದಲ್ಲ. ಸರ್ಕಾರದಿಂದ ನಾವು ಮಾಡಿಸ್ತೀವಿ, ನಮ್ಮ ಜೋಬಿಂದನೂ ಒಬ್ಬೊಬ್ಬರಿಂದ ಒಂದು 10 ರೂಪಾಯಿ, 100 ರೂಪಾಯಿ ಅಥವಾ 500 ರೂಪಾಯಿ ನಮ್ಮ ಶಕ್ತಿ ಅನುಸಾರ ಅದು ಕೊಟ್ರೆ ತಾನೇ ನನಗೆ ಸಮಾಧಾನ ಅನ್ನೋದು ಒಂದು ಭಾವನೆ ಹೊಡೀತು. ಅದಕ್ಕೆ ಇದು ರೂಪ ಸರ್ ಅದನ್ನ ಹೇಳ್ತಾರ. ಮತ್ತೆ ಎಲ್ಲಾ ಇಡೀ ಕರ್ನಾಟಕ ರಾಜ್ಯದ ಜಿಲ್ಲೆಗಳಿಂದ ಒಬ್ಬೊಬ್ಬರನ್ನ ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಇದನ್ನ ಮಾಡದಂತದ್ದು ಆ ಹುಡುಗನಿಗೋಸ್ಕರ. ಫಸ್ಟ್ ಆ ಹುಡುಗನ್ಗೆ ಆಗ್ಲಿ, ಅವ್ರು ಚಿಕ್ಕ ಹುಡುಗ 13 ವರ್ಷ, ಅವನಿಗೆ ವರ್ಲ್ಡ್ ಮಣಿಪಾಲಲ್ಲಿ ನಾನು ಡಾಕ್ಟರ್ ವಿಂಗೆ ಇದೆ ಒಂದು, ಎಲ್ಲಾ ಸ್ಪೆಷಲಿಸ್ಟ್ ಇದ್ದಾರೆ. ಅವ್ರನ್ನ ಕೇಳಿದೆ 20 ಲಕ್ಷ ಹೇಳ್ತಾ ಇದ್ದಾರೆ ಅಂತ, ಬೇಗ ಮಾಡಿಸಿ. ಆಕ್ಚುಲಿ 30 ಲಕ್ಷ ಅದು. ಅವ್ರನ್ನ ನೋಡಿ BPL ಕಾರ್ಡ್ ಹುಡುಗ ಒಪ್ಕೊಂಡಿದ್ದಾರೆ. ನಮ್ ಕೈಲ ಸಹಾಯ ನಾವು ಮಾಡ್ತೀವಿ ಅಂತ ಬಂದಾಗ ಅದೇ ಬಡದಿಂದ ಆಗ್ಲಿ. ಅದಕ್ಕೆ ಪುನೀತ್ ಅಂತಂದ್ರೆ ಅದು ಸಹಾಯನೇ. ಸರ್ ಜೊತೆಗೆ ಇಲ್ಲಿ ಕೈ ಚಾಚಿಸ್ತಿರೋದು ನಾವೆಲ್ಲ ಸಹಾಯ ಸಿಕ್ಕಿದೀವಿ ಅಂತ 2 ಚಿಹ್ನೆ. ಇದನ್ನ ಅದನ್ನೇ ಅವಾಗಲೇ ನಮ್ ಜಗದೀಶ್ ಹೇಳ್ತೀವಿ. ಇದನ್ನ ಅವಾಗಿಂದ ಒಂದು ಚಿಕ್ಕದು ಎಲ್ಲ ಕರೆಕ್ಷನ್ ಮಾಡಿ ಎಲ್ಲ ಮಾಡಿ ಇದು ಕೊಪ್ಪಳದಿಂದನೇ ಆಗ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದಕ್ಕೆ ಈ ಎಸ್ ಮಹೇಶ್ ಕುಮಾರ್ ಅಭಿಮಾನಿ ಬಳಗ ಅಂತಾನೆ ಅದನ್ನೊಂದು ಮಾಡಿ ನಾವು ಸರ್ವಾನುಮತದಿಂದ, ಪ್ರೀತಿ ವಿಶ್ವಾಸದಿಂದ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ನನ್ನನ್ನ ಇದು ಆಗ್ಬೇಕು ಅಂತ ಕೇಳ್ತಾ ಇರೋದಕ್ಕಂತ ಪದೇ ಕೇಳಿ ಆ ಕೆಲಸ ಮಾಡಿಸ್ಕೊತಾ ಇರೋಂತ ನಮ್ಮ ವೆಂಕಟೇಶ್ ಗಂಗಾವತಿ ಅವ್ರನ್ನೇ ಇದಕ್ಕೆ ಗೌರವಾಧ್ಯಕ್ಷರು ಮಾಡಿ ಅವ್ರನ್ನ ಕೇಳ್ಕೊಂಡೆ ನಾನು, ನೀವೇ ಆಗ್ಬೇಕು. ಸಹಾಯನ ಕೇಳ್ತಿರೋರು ನೀವೇ, ಕೂತ್ಕೊಳ್ಳಿ, ಕೇಳ್ತಿರೋರು ನೀವೇ. ಇದು ನಮ್ಮಿಂದ ಆಗ್ಲಿ, ಚಿಕ್ಕದಾಗಲಿ. ಸರ್ಕಾರದಿಂದ ನಾವಿರೋವರೆಗೆ ಸರ್ಕಾರದಿಂದ ಮತ್ತೊಂದಿಂದ ಬೇರೆ ಮಾಡೋಣ. ನಮ್ಮಿಂದನೂ 1,000, 2,000, 3,000 ನಮ್ಮ ಕೈಯಿಂದ ನಾವು ದುಡ್ಡು ಹಣದಲ್ಲಿ ಅದಕ್ಕೆ ಹೋಗಿ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಿದೆ. ಮತ್ತೆ ಇನ್ನೊಬ್ರು ಇದು ಅಧ್ಯಕ್ಷರು ಮರಿಯಪ್ಪ ಇಳಿಗೆ, ನಮ್ಮ ಪೊಲೀಸ್ ಇಲಾಖೆಯವರು ಅತ್ಯಂತ ಕಷ್ಟಜೀವಿ, ಮಾತಾಡಲ್ಲ ಜಾಸ್ತಿ. ಮತ್ತೆ ಮರಿಯಪ್ಪನವರು ಹೇಳಿದ ಇದೇ ರೀತಿ ಕೊಪ್ಪಳ ಹೀಗೆ ಜಗದೀಶ್ ಇಳಿಗೆ ಇದುವರೆಗೆ ಅಲ್ಲಿ ನಿರೂಪಕ ಅವರು ಹಾವೇರಿ ರೆಪ್ರೆಸೆಂಟ್ ಮಾಡ್ತಾರೆ, ನಿರ್ಮಲಾ ಮೇಡಮ್ ಮಂಡ್ಯ ರೆಪ್ರೆಸೆಂಟ್ ಮಾಡ್ತಾರೆ, ಮರಿಯಪ್ಪ, ಜಗದೀಶ್, ವೆಂಕಟೇಶ್ ಮತ್ತೆ ಅಶೋಕ್ ಕುಮಾರ್ ಅವರು. ಇನ್ನು ಇದಕ್ಕೆ ಕಾರ್ಯಕಾರಿಣಿ ಸದಸ್ಯರಾಗಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನಂದೇ ಆದಂತ ಸಮಾನ ಮನಸ್ಕ ಸ್ನೇಹಿತರುಗಳನ್ನ ನಾನು ಕೂಡಲೇ ಮೊದಲನೇ ಸದಸ್ಯ ನಾನೇ ಶ್ರೀನಿವಾಸ್ ಎಂ, 2ನೇದು ಚೀಫ್ ಫೈನಾನ್ಸ್ ಆಫೀಸರ್ ಆನಂದ್ ಅಂತ. ಮಹೇಶ್ ಕುಮಾರ್ ಸರ್ ಅವರಿಗೆ
ಎಂತ ಅಭಿಮಾನಿ ಬಳಗ ಇದೆ. ಕೇಳ್ಪಟ್ಟಿದ್ದೆ ಅವ್ರಿಗೆ ಅಧಿಕಾರಿಯಾಗಿದ್ರು ಒಂದು ಅಭಿಮಾನಿ ತುಂಬಾ ಜನ ಇದ್ದಾರೆ ಅಂತ. ಆದ್ರೆ ಇವತ್ತು ನನಗೆ ನೋಡಿದಾಗ ತುಂಬಾ ಸಂತೋಷ ಅನಿಸ್ತು. ಒಬ್ಬ ಅಧಿಕಾರಿ ಈ ರೀತಿಯಾದಂತಹ ಒಂದು ಅಭಿಮಾನವನ್ನ ಪಡ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಅದ್ರ ಹಿಂದೆ ಅವರ ಕಾರ್ಯದರ್ಶಿತೆ, ಅವರ ಒಂದು ಏನು ಜನಸ್ನೇಹಿ ಮನೋಭಾವ ಏನಿದೆಯಲ್ಲ, ಆ ಕಾರಣದಿಂದಾಗಿ ಇಷ್ಟೆಲ್ಲ ಅಭಿಮಾನಿಗಳು ಬರೀ ನಮ್ಮ ಸಮುದಾಯದವ್ರು ಮಾತ್ರ ಅಲ್ಲ, ಬೇರೆ ಸಮುದಾಯದವ್ರು ಸಹ ಅವ್ರನ್ನ ಎಷ್ಟೊಂದು ಪ್ರೀತಿಸ್ತಾರೆ. ಎಷ್ಟು ದೂರದಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ನೋಡೋದು ನನಗೆ ಸಂತೋಷ ಆಯ್ತು. ಮತ್ತೆ ಈ ಲೋಗೋ ಏನು ಕೊಟ್ಟಿದ್ದಾರೆ, ಆ ಪೋಸ್ಟರ್ ಅಲ್ಲಿ ಇರ್ತಕ್ಕಂಥ ಲೋಗೋ ಏನಿದೆ ಅದು ಅವ್ರ ವ್ಯಕ್ತಿತ್ವಕ್ಕೆ ಬಹಳ ಪೂರಕವಾದಂತಹ ಲೋಗೋ ಅಂತ ಸಹಾಯ ನೀಡುವಂತ ಇದರಲ್ಲಿ ಅವರು ಬಹಳ ಮುಂದೆ ಅಂತ ನನಗೆ ತುಂಬಾ ಜನ ನನಗೆ ಹೇಳಿದ್ದಾರೆ. ಹಾಗೆ ಈ ಲೋಗೋ ಬಹಳ ಅರ್ಥಪೂರ್ಣ. ಅದನ್ನ ಆಯ್ಕೆ ಮಾಡಿದ್ರು ಶ್ರೀನಿವಾಸ್ ಅವರೆಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮಹೇಶ್ ಕುಮಾರ್ ಅಭಿಮಾನಿ ಬಳಗದಿಂದ ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಉದ್ದೇಶಿಸಿದರು, ಆ ಉದ್ದೇಶ ಎಲ್ಲ ಸಫಲಾಗಿ ಇವತ್ತು ಆ ಅಭಿಮಾನಿ ಬಳಗದಲ್ಲಿ ನಾನು ಒಬ್ಬಳು ಅಂತ ಒಂದು ಮಾತು ನಮ್ಗೆ ಸ್ಪಾರ್ಕ್ ಏನಾದ್ರೂ ಒಂದು ಏಮ್ ಇಟ್ಟಿದ್ರೆ ಅದನ್ನ ಖಂಡಿತವಾಗಿ ನಡೆಸುವಂತ ಒಂದು ಬಹಳ ಆಕರ್ಷಕ ವ್ಯಕ್ತಿತ್ವ ಇರುತ್ತೆ. ಮತ್ತೆ ಪ್ರೀತಿ ಮಾಡಿದ್ರೆ ಅದು ಜೀವ ಕೊಡೋಕ್ಕಾದ್ರೂ ಸರಿ ಅದನ್ನ ಖಂಡಿತವಾಗಿ ಉಳಿಸ್ಕೊಳ್ತಾರೆ. ಅದೇ ನಿಮ್ಮಿಂದ ಅಥವಾ ನನ್ನಿಂದ ಯಾರಿಂದಲೇ ಆಗಿ ಒಂದು ತಪ್ಪಾದ್ರೆ ಮಾತ್ರ ಖಂಡಿತವಾಗ್ಲೂ ಹತ್ತಿರದಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಅವ್ರ ವ್ಯಕ್ತಿತ್ವನ ಬಹಳ ಹತ್ತಿರದಿಂದ ಬಲ್ಲೆ, ಹಾಗಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಆದಷ್ಟು ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ, ನಿಮ್ಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ಅವರು ಏನಾದರೂ ಒಂದು ನಿಮ್ಮಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನು ಬಿತ್ತಿದ್ರೆ ದಯವಿಟ್ಟು ಖಂಡಿತವಾಗಿ ಅದನ್ನ ನೀವು ಒಪ್ಕೊಂಡು ಆದರ್ಶವಾಗಿ ತಗೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗಿ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಅದು ಕ್ಷಣಿಕ ಅಲ್ಲ, ಖಂಡಿತ ಯಾವುದೋ ಒಂದು ಏಮ್ ಇಟ್ಕೊಂಡೆ ಅವರು ಅದನ್ನ ಮಾಡಿರ್ತಾರೆ. ಅದು ನಿಮ್ಮಲ್ಲಿ ಬೆಳಿಬೇಕನ್ನೋ ಭಾವನೆ ಅವರಲ್ಲಿ ಇರ್ತದೆ. ಆದ್ರಿಂದ ದಯವಿಟ್ಟು ಅದನ್ನ ಉಳಿಸ್ಕೊಂಡು ಹೋಗಿ. ಜನ ಮನ ಗೆದ್ದು ಪೊಲೀಸರಿದ್ದಾರೆ, ಪುಣ್ಯಾತ್ಮನಿ ಜನಗಳ ಹೃದಯ ಗೆದ್ದುಬಿಟ್ಟಿದೆ. ಆಮೇಲೆ ನನ್ನ ಸ್ನೇಹಿತನಿಗೆ ಅಭಿಮಾನಿ ಬಳಗ ಕರ್ನಾಟಕ ಅಂತ ಅಂದ್ರೆ ನಿಜವಾಗ್ಲೂ ನನಗೆ ವೆರಿ ಪ್ರೌಡ್.